ಐತಿಹಾಸಿಕ ಚಿತ್ರದುರ್ಗ ನಗರದ ಕೆಲವು ಭಾಗಗಳಲ್ಲಿ ಇಂದಿಗೂ ಕುಡಿಯುವ ನೀರಿಗಾಗಿ ಸೇದು ಬಾವಿಗಳನ್ನು ಅವಲಂಬಿಸಲಾಗಿದ್ದು ಕೇವಲ 25ರಿಂದ 30 ಅಡಿಗಳ ಆಳದಲ್ಲೇ ಸಮೃದ್ಧ ಅಂತರ್ಜಲ ಲಭ್ಯವಿರುವುದು ವಿಶೇಷವಾಗಿದೆ. ಬಯಲು ಸೀಮೆ ಬರದ ನಾಡು ಎಂದು ಕರೆಸಿಕೊಳ್ಳುವ ಚಿತ್ರದುರ್ಗ ಜಿಲ್ಲೆಯು ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಂತರ್ಜಲ ಮಂಡಳಿ ನಡೆಸಿದ ಸಮೀಕ್ಷೆಯಲ್ಲಿ ಅಂತರ್ಜಲ ಬಳಕೆಯಲ್ಲಿ ಕ್ಲಿಷ್ಟಕರ ವಲಯಗಳಲ್ಲಿ ಪಟ್ಟಿಯಲ್ಲಿದೆ. ಪರಿಸ್ಥಿತಿ ಹೀಗಿರುವಾಗ ಇಂದಿಗೂ ಜಿಲ್ಲೆಯ ಹಲವು ಭಾಗಗಳಲ್ಲಿ ಅಂತರ್ಜಲ ಸಮೃದ್ಧವಾಗಿರುವುದು ಕುತೂಹಲಕಾರಿ. ನಗರದ ಚಿಕ್ಕಪೇಟೆ, ದೊಡ್ಡಪೇಟೆ, ತ್ಯಾಗರಾಜ ಬೀದಿ, ಧರ್ಮಶಾಲೆ ರಸ್ತೆ, ಉತ್ತರಾದಿಮಠ, ರಾಘವೇಂದ್ರ ಸ್ವಾಮಿ ಮಠ, ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಸೇರಿದಂತೆ ನಾನಾ ಭಾಗಗಳಲ್ಲಿ 10 ಸೇದುಬಾವಿಗಳಿದ್ದು ಇಂದಿಗೂ ನೀರಿನ ಅಗತ್ಯತೆ ಪೂರೈಕೆಗೆ ಬಳಸಿಕೊಳ್ಳಲಾಗುತ್ತಿದೆ. ದೂರದರ್ಶನದೊಂದಿಗೆ ನಿವೃತ್ತ ಪೊಲೀಸ್ ಅಧಿಕಾರಿ ರಾಜಣ್ಣ, ಮನೆಯ ಬಳಿ ಇರುವ ಸೇದುಬಾವಿ ಒಮ್ಮೆಯೂ ಬತ್ತಿಲ್ಲ. ವರ್ಷಗಳ ಹಿಂದೆ ಬರಗಾಲ ಬಂದು ನೀರಿನ ಬೇಡಿಕೆ ಹೆಚ್ಚಾದಾಗಲೂ ಸಂಜೆ ವೇಳೆಗೆ ಕಡಿಮೆಯಾಗುತ್ತಿದ್ದ ನೀರಿನ ಮಟ್ಟ ಮರುದಿನ ಮುಂಜಾನೆ ವೇಳೆಗೆ ಮತ್ತೆ ಏರಿಕೆಯಾಗುತ್ತಿತ್ತು. ಇಂದಿಗೂ ನೆರೆಹೊರೆಯ 10 ಮನೆಗಳಲ್ಲಿ ಇದೇ ನೀರು ಬಳಕೆಯಾಗುತ್ತಿದೆ ಎಂದು ಹೇಳಿದರು. ಯಾವತ್ತು ಖಾಲಿಯಾಗಿಲ್ಲ ಇದು ಬಾವಿ. ಸರಿ ಬರಗಾಲ ಬಂತು ದುರ್ಗದಲ್ಲಿ. ಬರಗಾಲ ಬಂದಾಗ ಸಾಯಂಕಾಲಕ್ಕೆ ಈ ಜನ ಸೇರೋದು ಗಡ್ಗಾಲ ಬಿಡುವೆ ಇಲ್ದಂಗೆ ಸೇರಿದ್ರು. ಅವಾಗ ಸಾಯಂಕಾಲದಂಗೆ ಕೊಡ ತುಂಬೋದು ಸ್ವಲ್ಪ ಇದಾಯ್ತು. ಬಟ್ ಬೆಳಿಗ್ಗೆಗೆ ಅದೇ ಲೆವೆಲ್ಲೇ ಬಂದ್ಬಿಡ್ತು ಮತ್ತೆ. ಆದ್ರಿಂದ ನಾವು ಖಾಲಿಯಾಗಿದ್ದೇ ನೋಡಿಲ್ಲ. ಬಹಳ ಅನುಕೂಲವಾದ ಇದು. ನಾನು ಈ ಬಾವಿಯಿಂದಾನೇ ನಾನು ಇಷ್ಟೊಂದು ಚೆನ್ನಾಗೂ ಇದ್ದೀನಿ, ತೃಪ್ತಿಯಾಗಿದ್ದೀವಿ. ಸ್ಥಳೀಯರಾದ ಜಿ ಹರೀಶ್, ಸುತ್ತಮುತ್ತ 10 ಸೇದುಬಾವಿಗಳಿದ್ದು ಕಡು ಬೇಸಿಗೆಯಲ್ಲೂ ನೀರು ಖಾಲಿಯಾಗುವುದಿಲ್ಲ. ದೈನಂದಿನ ಅಗತ್ಯ ಪೂರೈಸುವಷ್ಟು ಸಮರ್ಪಕ ನೀರಿನ ಲಭ್ಯತೆ ಇದೆ ಎಂದು ತಿಳಿಸಿದರು. ಅವರನ್ನ ಇದನ್ನೆಲ್ಲ ತೋರಿಸಿದ್ದಾರೆ, ಅವರ ಡಾಕ್ಯುಮೆಂಟರಿ ಇದರೊಳಗೆ. ಇಷ್ಟೆಲ್ಲ ಹೇಳಕ್ ಇಚ್ಛೆ ಪಡ್ತೀವಿ. ಇದು ಮುಂಚೆಯಿಂದ ಹಿರಿಯರು ಮಾಡಿರೋ ಒಂದು ಇದು ಇವತ್ತುವರೆಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಾ ಇದೆ. ದೇವಸ್ಥಾನಕ್ಕಾಗಿರ್ಬೋದು, ಸಾರ್ವಜನಿಕರ ಇದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಇದನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ರಮೇಶ್, ದೇವಸ್ಥಾನದ ಮುಂಭಾಗದಲ್ಲಿರುವ ಸೇದುಬಾವಿಯ ನೀರನ್ನೇ ಪ್ರಾಚೀನ ಕಾಲದಿಂದಲೂ ಪೂಜಾ ಕೈಂಕರ್ಯಗಳಿಗೆ ಬಳಸಲಾಗುತ್ತಿದೆ ಎಂದರು. ಉಪಯೋಗಿಸಬೇಕು ಅಂತ ಇದ್ದಂತ ಬಾವಿ ಇದು. ಇದಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಬಾವಿ ಅಂತಾನು ಕರೀತಾರೆ. ನಾವು ಸಣ್ಣ ಮಕ್ಕಳಿದ್ದಾಗ ಇದೇ ನೀರನ್ನು ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಈಗಲೂ ಸಹ ವಿಶೇಷವಾಗಿ ದೇವಸ್ಥಾನ ಕಾರ್ಯಕ್ರಮಗಳಿಗೆ ಅಥವಾ ಮಳೆ ನಲ್ಲಿ ನೀರು ಬರದೇ ಇದ್ದಾಗ ಎಲ್ಲರೂ ಸಹ ಈ ನೀರನ್ನ ಉಪಯೋಗಿಸ್ತಾರೆ. ಬಹಳ ವಿಶೇಷವಾದ್ದು. ಜಲತಜ್ಞ ಡಾಕ್ಟರ್ ಎನ್ ಜೆ ದೇವರಾಜ ರೆಡ್ಡಿ, ಈ ಭಾಗದಲ್ಲಿ ಭೂಮಿಯ ಮೇಲ್ಪದರವು ಮರಳು ಮಿಶ್ರಿತವಾಗಿದ್ದು ಇದು ನೀರನ್ನು ಸುಲಭವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಸುಮಾರು 30ರಿಂದ 50 ಅಡಿ ಆಳದಲ್ಲಿ ಗಟ್ಟಿಯಾದ ಬಂಡೆ, ಶಿಲಾಪದರ ಇರುವುದರಿಂದ ಇಂಗಿದ ನೀರು ಹೆಚ್ಚು ಆಳಕ್ಕೆ ಹೋಗದೆ ಮೇಲ್ಪದರದಲ್ಲೇ ಶೇಖರಣೆಯಾಗುತ್ತದೆ. ಹೀಗಾಗಿ ಹಲವೆಡೆ ಅಂತರ್ಜಲ ಉತ್ತಮ ಮಟ್ಟದಲ್ಲಿದೆ ಎಂದು ವಿವರಿಸಿದರು. ಕಲ್ಯಾಣಗಳ ಮುಖಾಂತರ ಬಂದಂತ ನೀರು ಬಾವಿಗಳ ಮುಖಾಂತರ ಪಾಸ್ ಆಗಿ ನಮ್ಮ ಮಲ್ಲಾಪುರ ಕೆರೆಗೆ ಹೋಗ್ತಕ್ಕಂಥ ಸೀನ್ ನೀವು ನೋಡ್ತಾ ಇದ್ರೆ, ಅದೆಲ್ಲದರ ಪರಿಣಾಮವಾಗಿ ಇವತ್ತು ಚಿತ್ರದುರ್ಗದ ಕಲ್ಯಾಣಿಗಳಲ್ಲಿ, ಹೊಂಡಗಳಲ್ಲಿ, ಬಾವಿಗಳಲ್ಲಿ ನೀರು ನೋಡಿ ಸಾಧ್ಯ ಆಗ್ತದೆ. ಈ ನೀರು ಪರಿಶುದ್ಧವಾದ ನೀರು. ನಾನು ಪರೀಕ್ಷೆ ಮಾಡಿ ತೋರಿಸಿದ್ದೇನೆ. ಇದು 500 ppm ಗಿಂತಲೂ ಕಡಿಮೆ ಇದೆ. ಕೆಲವು ಬಾವಿಗಳಲ್ಲಿ 100 ppm ಅಂತೆ. ಅಷ್ಟು ಪರಿಶುದ್ಧವಾದಂತ ನೀರನ್ನ ಪಡೀಲಿಕ್ಕೆ ಮುಖ್ಯ ಕಾರಣ ಇದು ಕಲ್ಮಶ ರಹಿತ, ಮಾಲಿನ್ಯ ರಹಿತ, ಪರಿಶುದ್ಧವಾದಂತ ನೀರು ಇವತ್ತು ಎಲ್ಲ ನಾಗರಿಕರು ಪಡೀತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಚಿತ್ರದುರ್ಗದಲ್ಲಿ ಮಾಡಿರ್ತಕ್ಕಂಥ ಜಲ ಪಾರಂಪರಿಕ ಸಂರಕ್ಷಣೆ ವಿಧಾನ.